काष्ठादग्धिर्जायते मध्यमानात् भूमिः तोयं खन्यमाना ददाति सोत्साहानां नास्त्य साध्यं नराणां मार्गारब्धाः सर्वयत्नाः ಫಲಂತಿ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ಪ್ರಯತ್ನ. ಕಾಷ್ಠಾದಗ್ನಿ ಜಾಯತೆ ಮಧ್ಯಮಾನಾತ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಕಲ್ಲುಗಳನ್ನ ತೆಗೆದುಕೊಂಡು ಉಜ್ಜಿದರೆ ಅದರಲ್ಲಿ ಬೆಂಕಿಯು ಉತ್ಪತ್ತಿಯಾಗತ್ತೆ. ಉಜ್ಜದೇ ಇದ್ದರೆ ಬೆಂಕಿ ಉತ್ಪತ್ತಿ ಆಗಲು ಸಾಧ್ಯವೇ ಇಲ್ಲ. ಉಜ್ಜಿದ ಕಾರಣ ಬೆಂಕಿ ಉತ್ಪತ್ತಿಯಾಗತ್ತೆ. ಆ ಉಜ್ಜುವುದೇ ಒಂದು ಪ್ರಯತ್ನ. ಭೂಮಿ ತೋಯಂ ಖನ್ಯಮಾನ ದಧಾತಿ. ಭೂಮಿಯನ್ನ ಅಗಿತಾ ಹೋದ್ರೇನೆ ಭೂಮಿಯ ಒಳಗಿರುವಂತಹ ನೀರು ನಮಗೆ ಸಿಗತ್ತೆ. ಯಾವಾಗ ಭೂಮಿಯನ್ನ ಅಗಿದೇನೆ ನಾವು ನೀರನ್ನ ಅಪೇಕ್ಷಿಸ್ತೇವೋ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪ್ರಯತ್ನ ಬೇಕು. ಯಾವ ಪ್ರಯತ್ನ ಅಂತ ಹೇಳಿದ್ರೆ ಭೂಮಿಯನ್ನ ಅಗಿಯುವ ಪ್ರಯತ್ನ. ಸೋತ್ಸಾಹಾನಾಂ ನಾಸ್ತ್ಯ ಸಾಧ್ಯಂ ನರಾಣಾಂ. ಹೇಗೆ ಪ್ರಯತ್ನದಿಂದ ಕಲ್ಲನ್ನ ಉಜ್ಜಿದರೆ ಬೆಂಕಿಯು ಉತ್ಪತ್ತಿಯಾಗುತ್ತೋ, ಹೇಗೆ ಪ್ರಯತ್ನದಿಂದ ಭೂಮಿಯನ್ನ ಅಗೆದರೆ ನೀರು ಉದ್ಭವವಾಗುತ್ತೋ, ಹಾಗೆಯೇ ಉತ್ಸಾಹಭರಿತನಾದಂತಹ ಮಾನವನು ಪ್ರಯತ್ನವನ್ನ ಮಾಡಿದರೆ ಆ ನರನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮಾರ್ಗಾರಬ್ಧಾಃ ಸರ್ವಯತ್ನಾಃ ಫಲಂತಿ. ಯಾವಾಗ ಉತ್ಸಾಹದಿಂದ ಪ್ರಯತ್ನವನ್ನ ಮಾಡ್ತಾರೋ ಮಾನವರು ಅವರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಂದು ಪಟ್ಟಂತಹ ಪ್ರಯತ್ನಕ್ಕೆ ಮುಂದೊಂದು ದಿನ ಸುಖ ಸಿಕ್ಕೇ ಸಿಗುತ್ತೆ ಎಂಬ ವಾಕ್ಯವನ್ನ ನಾವು ಕೇಳಿದ್ದೇವೆ. ಇಲ್ಲಿಯ ತನಕ ಯಾವುದೋ ಒಂದು ವಿಷಯವನ್ನ ಮಾತನಾಡುವಾಗ ಪ್ರಯತ್ನ ಎಂಬುದು ಒಂದು ಮಾತನ್ನ ಕೇಳಿಸ್ಕೊಂಡಿದ್ದೇವೆ. ಇಂದು ಅದೇ ಪ್ರಯತ್ನದ ಕುರಿತು ಕೆಲವಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಯತ್ನವನ್ನ ಮಾಡಬೇಕು. ಎಂಬ ಉಪಸರ್ಗದ ಮೂಲಕ ಯತ್ನ ಎಂಬ ಪದ ಬಂದಿದೆ. ಎಂಬ ಉಪಸರ್ಗವನ್ನ ಸೇರಿಸಿ ಪ್ರಯತ್ನ ಎಂದು ಆಗಿದೆ. ಹೆಚ್ಚು ಪ್ರಯತ್ನ ಮಾಡಿದಷ್ಟು ಹೆಚ್ಚು ಫಲ ನಮಗೆ ಸಿಗುತ್ತೆ. ಎಷ್ಟು ಶೇಕಡದಷ್ಟು ನಾವು ಪ್ರಯತ್ನವನ್ನ ಮಾಡ್ತೇವೋ ಅಷ್ಟು ಫಲವನ್ನ ನಾವು ಪಡಿತೇವೆ. ನೋಡಿ, ಇದಕ್ಕೆ ಉದಾಹರಣೆಯನ್ನ ನಾವು ಪಡ್ಕೋಬಹುದು. ಒಂದು ಕೃಷಿ ಭೂಮಿಯಲ್ಲಿ ಸ್ವಲ್ಪ ಭಾಗದಷ್ಟು ಅಷ್ಟೇ ಭತ್ತವನ್ನ ಬೆಳೆದರೆ ಅಷ್ಟೇ ಭತ್ತದಿಂದ ನಾವು ಅಕ್ಕಿಯನ್ನ ಮಾಡಿಕೊಂಡು ಅನ್ನವನ್ನ ಮಾಡಿ ಊಟವನ್ನ ಮಾಡಬಹುದು. ಅಷ್ಟೇ ಆ ಭತ್ತವನ್ನ ಬೆಳೆದು ಒಂದು ವರ್ಷದ ಮಟ್ಟಿಗೆ ಆಗಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಯತ್ನ ಇಷ್ಟೇ ಇತ್ತು, ಅದಕ್ಕೆ 100ರಷ್ಟು ಫಲವನ್ನ ಅಪೇಕ್ಷಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಯತ್ನಗಳು ಕಡಿಮೆ ಇದ್ದು ಫಲಗಳನ್ನ ಹೆಚ್ಚಾಗಿ ನಾವು ಎಂದೂ ಕೂಡ ನಿರೀಕ್ಷಿಸಬಾರದು. ಪ್ರಯತ್ನ ಹೆಚ್ಚಿದ್ದು ಫಲಗಳು ಕಡಿಮೆನೂ ಬರಬಹುದು. ಹೇಗೆ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಕೃಷಿ ಭೂಮಿಯ ಪೂರ್ಣವಾಗಿ ಭತ್ತವನ್ನ ಬೆಳೆದು ಯಾವುದೋ ಕಾರಣದಿಂದ ಕೆಲವಷ್ಟು ಭತ್ತ ಬೆಳೆಗಳು ಅಥವಾ ಅನೇಕ ಬೆಳೆಗಳು ನಾಶ ಆಗ್ಬಹುದು. ಅಲ್ಲಿ ನಮ್ಮ ಪ್ರಯತ್ನದ ಕೊರತೆ ಇಲ್ಲ, ಆದ್ರೆ ಅದು ಹಾಳಾಗಿದೆ. ಅದಕ್ಕೆ ಪ್ರಯತ್ನ ಹೆಚ್ಚಾದಾಗ ಅಷ್ಟೇ ಪ್ರತಿಫಲ ಸಿಗುತ್ತೆ ಅನ್ನೋದಿಲ್ಲ. ಕೆಲವಷ್ಟು ಕಡಿಮೆ ಪ್ರತಿಫಲವು
ಸಿಗತ್ತೆ, ಹೆಚ್ಚು ಪ್ರತಿಫಲವೂ ಸಿಗತ್ತೆ. ಅದು ಆ ಒಂದು ನಮ್ಮ ಇದಕ್ಕೆ ಅದು ಅವಲಂಬಿಸುತ್ತೆ. ಇನ್ನು ಭಾಷಣ ಮಾಡಬೇಕಾದ್ರೆ ನಾವು 2 ಪುಸ್ತಕ 3 ಪುಸ್ತಕಗಳನ್ನ ಓದಿ 30 ನಿಮಿಷ ಮಾತನಾಡಬಹುದು. ಕೇವಲ 1 ಪುಟವನ್ನ ಓದಿ 29 ನಿಮಿಷ 30 ನಿಮಿಷ ಮಾತನಾಡ್ತೇವೆ ಅನ್ನೋದು ಅದು ಸಾಧ್ಯ ಆಗುತ್ತಿಲ್ಲ. ಹೀಗೆ ಪ್ರಯತ್ನಗಳನ್ನ ಮಾಡಬೇಕು. ಪ್ರಯತ್ನ ಮಾಡಬೇಕಾದ್ರೆ ನಮಗೆ ಆಲಸ್ಯ ಬರಬಹುದು. ಆಲಸ್ಯಂ ಹಿ ಮನುಷ್ಯಾನಾಂ ಅಂತ ಹೇಳ್ತಾರೆ. ಶರೀರಸ್ಥೋ ಮಹಾನ್ ರಿಪುಃ ನಾಸ್ತುದ್ಯಮ ಸಮೋ ಬಂಧುಃ ಕೃತ್ವಾಯಂ ನ ವಸೀದತಿ ಅಂತ ಹೇಳ್ತಾರೆ. ಹಾಗೆ ನಮಗೆ ಪ್ರಯತ್ನ ಮಾಡಬೇಕಾದ್ರೆ ಆರಂಭ ಶುರುವತ್ತು ಅಂತಾರಲ್ವ, ಆ ರೀತಿಯಾದಂಥ ಮನಸ್ಸಾಗ್ಬೋದು. ಆ ಪ್ರಯತ್ನದಿಂದ ಗೆಲುವು ಉಂಟಾಗುತ್ತೆ ಅಂತ ತಿಳಿದ್ರು ಕೂಡ ನಮಗೆ ಆಲಸ್ಯ ಉಂಟಾಗುತ್ತೆ. ನೋಡಿ ಸ್ನೇಹಿತರೆ, ಮೊನ್ನೆ ಅಭ್ಯಾಸದ ವಿಷಯದ ಕುರಿತು ನಾವು ಮಾತನಾಡಿದ್ದೇವೆ, ಚರ್ಚೆಯನ್ನ ನಡೆಸಿದ್ದೇವೆ. ಆ ಅಭ್ಯಾಸವನ್ನು ಮಾಡಲು ನಮಗೆ ಮನ ಇರಬೇಕು. ಅಭ್ಯಾಸವನ್ನ ಮಾಡಲು ಪ್ರಯತ್ನವನ್ನು ಕೂಡ ಮಾಡಬೇಕು. ನಾವು ಹೇಗೆ ಅಂತ ಹೇಳಿದ್ರೆ, ಅಭ್ಯಾಸ ಮಾಡುವ ಮನಸ್ಸಿರುತ್ತೆ, ಆದ್ರೆ ಪ್ರಯತ್ನ ಮಾಡುವ ಮನಸ್ಸಿರೋದಿಲ್ಲ. ನಾವು ಗೆಲ್ಲಬೇಕು ಅಂತ ಇರ್ತೇವೆ, ಆದ್ರೆ ಅದಕ್ಕೆ ತಕ್ಕ ಪ್ರಯತ್ನವನ್ನ ನಾವು ಮಾಡೋದಿಲ್ಲ. ಚಿನ್ನವನ್ನ ಸಂಪಾದಿಸಬೇಕು, ಚಿನ್ನವನ್ನ ಖರೀದಿಸಬೇಕು ಎಂದು ಗುರಿಯನ್ನ ಇಟ್ಟುಕೊಂಡಿರುವ ನಾವು ದುಡ್ಡನ್ನೇ ಸಂಪಾದಿಸುವ ಪ್ರಯತ್ನ ಮಾಡದಿದ್ದರೆ ಚಿನ್ನ ಲಭಿಸುವುದೇ? ಇದು ಸಾಮಾನ್ಯ ಜ್ಞಾನ. ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳನ್ನು, ಎಲ್ಲಾ ವಿಷಯಗಳನ್ನ ಗಳಿಸಬೇಕು ಅಂತ ಹೇಳಿದ್ರೆ ಸತತವಾದಂತಹ ಪ್ರಯತ್ನ ಇರಬೇಕು. ಪ್ರಯತ್ನಕ್ಕೂ ಸತತ ಪ್ರಯತ್ನಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಒಂದು ಬಿಂದುವಿನಷ್ಟೇ ವ್ಯತ್ಯಾಸ. ಪ್ರಯತ್ನ ಅಂತ ಹೇಳಿದ್ರೆ ದಿನ ಬಿಟ್ಟು 1 ವರ್ಷಕ್ಕೊಂದ್ಸತಿ ಹಿಂಗ್ ಮಾಡೋದು, ಅಥವಾ ಮನಸ್ಸು ಬಂದಾಗ ಮಾಡೋದು. ಒಬ್ಬೊಬ್ಬರಿಗೆ ಒಂದೊಂದು ವ್ಯಾಖ್ಯಾನ ಸಿಗತ್ತೆ ಅದಕ್ಕೆ. ಪ್ರಯತ್ನ ಅಂತ ಹೇಳಿದ್ರೆ ನಾವು ಮಾಡಬೇಕು ಅಂತ ಪ್ರಯತ್ನವನ್ನ ಮಾಡ್ತೇವೆ. ಆದ್ರೆ ಸತತ ಪ್ರಯತ್ನ ಅಂದ್ರೆ ಒಂದು ಕ್ಷಣವೂ ಬಿಡದೇನೆ ನಮ್ಮ ಗುರಿಯತ್ತ ಸಾಗಲು ಮಾಡುವ ಯತ್ನವೇ ಪ್ರಯತ್ನ ಆಗತ್ತೆ, ಸತತವಾದಂತಹ ಪ್ರಯತ್ನವಾಗತ್ತೆ. ಸತತವಾದಂತ ಪ್ರಯತ್ನ ಮಾಡೋದ್ರಿಂದ ಏನ್ ಸಿಗತ್ತೆ ಅಂತ ಹೇಳಿದ್ರೆ, ಸುಭಾಷಿತನೇ ಹೇಳಿದೆ, ಸೋತ್ಸಾಹನಾಂ ನಾಸ್ತ್ಯ ಸಾಧ್ಯಂ ನರಾಣಾಂ. ಯಾರು ಪ್ರಯತ್ನವನ್ನ ಮಾಡ್ತಾರೋ ಅವರಿಗೆ ಅಸಾಧ್ಯವೆಂಬುದೇ ಇಲ್ಲ. ನಾವು ಯಾವುದೋ ಒಂದು ವಿಷಯದಲ್ಲಿ ಸತತವಾದಂತಹ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿದ್ರೆ, ಕುರುಡನು ಕೂಡ ತನ್ನ ಗುರಿಯನ್ನ ಸಾಧಿಸಬಹುದು, ಕುಂಟನು ಕೂಡ ತನ್ನ ಗುರಿಯನ್ನ ಸಾಧಿಸಬಹುದು. ಅದಕ್ಕೆ ಸತತ ಪ್ರಯತ್ನವೇ ಮೂಲ ಕಾರಣ. ಮೊನ್ನೆ ಹೇಳಿದ ಹಾಗೆ, ಒಂದು ಗುರಿಯ ಸಾಧನೆಗೆ ಶ್ರೀಮಂತರಾಗಬೇಕು, ಬಡವರಾಗಬೇಕು ಎಂಬ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ನಿಯಮಗಳು ಇಲ್ಲ. ಆ ಕೆಲಸವನ್ನ, ಆ ಒಂದು ಗುರಿಯನ್ನ ಮುಟ್ಟುವುದಕ್ಕೆ ದೊಡ್ಡಸ್ತಿಕೆ ಬೇಕು ಅಂತ ಇಲ್ಲ. ಸತತ ಪ್ರಯತ್ನದಿಂದ ಬಡವನು ಕೂಡ ಶ್ರೀಮಂತನಾಗಲು ಸಾಧ್ಯ. ಪ್ರಯತ್ನವೇ ಇಲ್ಲದೆ ಶ್ರೀಮಂತನು ಬಡವನು ಆಗಬಹುದು. ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತೈರಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ. ಇನ್ನೊಮ್ಮೆ ಹೇಳ್ತೇನೆ, ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತೈರಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ ಎಂದು ಸುಭಾಷಿತಕಾರರು ಹೇಳ್ತಾರೆ.
ಈ ಶ್ಲೋಕದ ಅರ್ಥವನ್ನ ತಿಳಿದುಕೊಂಡ್ರೆ ನಮ್ಮಲ್ಲಿ ಛಲ ಹುಟ್ಟುತ್ತೆ. ಏನು ಶ್ಲೋಕದ ಅರ್ಥ ಏನು ನಮ್ಗೆ ಗೊತ್ತಿದೆ. ಇರುವೆ ಮತ್ತೆ ಹದ್ದಿಗೆ ಇರುವಂತಹ ವ್ಯತ್ಯಾಸ ನಮಗೆ ಗೊತ್ತಿದೆ. ಹದ್ದು ವೇಗವಾಗಿ ಹಾರ್ಕೊಂಡು ಹೋಗುತ್ತೆ, ಇರುವೆ ನಿಧಾನವಾಗಿ ಹೋಗುತ್ತೆ. ನೋಡಿ, ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಾಂ ಶತೈರಪಿ. ಇರುವೆಯು ಪ್ರಯತ್ನ ಪೂರ್ವಕವಾಗಿ ಸ್ವಪ್ರಯತ್ನದಿಂದ ಒಂದೊಂದು ಹೆಜ್ಜೆಯನ್ನ ಮುಂದಿಡುತ್ತಾ ಇಡುತ್ತಾ ಹೋದರೆ ಶತ ಯೋಜನಗಳಷ್ಟು ದೂರ ಚಲಿಸಬಹುದು. ಅಗಚ್ಚನ್ ವೈನತೆಯೋಪಿ ಪದಮೇಕಂ ನ ಗಚ್ಚತಿ. ಹಾರಲು ಬಂದರೂ ಕೂಡ ಹಾರದಿದ್ದ ಗರುಡ ಅಥವಾ ಹದ್ದು ಒಂದು ಪದವು ಕೂಡ, ಒಂದು ಪಾದವು ಕೂಡ ಮುಂದೆ ಇಡಲು ಸಾಧ್ಯ ಇಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಜೀವನವು ಹಾಗೆ ಆಗತ್ತೆ. ಪ್ರಯತ್ನವನ್ನ ಮಾಡಿ ನಿಧಾನಕ್ಕೆ ಇರುವೆಯ ಹೆಜ್ಜೆಯಾಗಿ ನಾವು ನಿಧಾನವಾಗಿ ಇರುವೆಯಂತೆ ನಡೆದುಕೊಂಡು ಹೋದರೆ ಶತ ಯೋಜನದಷ್ಟು ನಾವು ಸಾಧನೆಯನ್ನ ಮಾಡಬಹುದು. ಆದರೆ ವೈನತೆಯನಂತೆ ನಾವು ಕೂತ್ಕೊಂಡ್ರೆ, ಒಂದು ಹೆಜ್ಜೆಯನ್ನು ಇಡದಿದ್ದರೆ ನಮ್ಮ ಸಾಧನೆ ಮಣ್ಣಲ್ಲಿ ಹುದುಗಿ ಹೋಗುವುದು ಖಂಡಿತ ಸತ್ಯವಾದ ಅಂಶ. ಈ ಅಂಶವನ್ನ ನಾವು ಅರ್ಥಕೊಳ್ಬೇಕು. ಈ ಅಂಶವನ್ನ ಅರ್ಥಕೊಂಡ್ರೆ ನಮ್ಮ ಮನಸ್ಸಿಗೆ ಸ್ಫೂರ್ತಿ ಬರುತ್ತೆ. ಯಾವುದರಿಂದಲೂ ಕಲಿಯುವುದಿಲ್ಲ ಎಂದು ಹೇಳಲಾಗುವುದಿಲ್ಲ, ಎಲ್ಲದರಿಂದಲೂ ಕಲಿಯುವುದಿದೆ. ಹಾಗೆ ಈ ಒಂದು ದಿನ ನಾವು ಇರುವೆಯಿಂದಲೂ ಕೂಡ ಕಲಿಯುವ. ನಮ್ಗೆಲ್ಲರಿಗೂ ಗೊತ್ತು ಕಾಗೆಯ ಬುದ್ಧಿವಂತಿಕೆ ಅಥವಾ ಕಾಗೆಯ ಪ್ರಯತ್ನದ ಕತೆ. ಮತ್ತೆ ಇನ್ನೊಮ್ಮೆ ಹೇಳ್ತೇನೆ, ಕಾಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ವಲಸೆ ಹೋಗ್ತಾ ಇರುತ್ತೆ. ಹಾರ್ಕೊಂಡು ಹೋಗ್ಬೇಕಾದ್ರೆ ಕಾಗಿಗೆ ಬಾಯಾರಿಕೆ ಆಗತ್ತೆ, ಎಲ್ಲೂ ಕೂಡ ನೀರಿಲ್ಲ. ಅಲ್ಲಿ ಒಂದು ದೂರಕ್ಕೆ ಹೋದಾಗ ಒಂದು ಕೊಡ ಸಿಗತ್ತೆ. ಆ ಕೊಡದಲ್ಲಿ ನೀರಿದೆ ಎಂದು ಸಂತೋಷ ಪಟ್ಟು ಕೆಳಗೆ ನೋಡಿದಾಗ ನೀರು ತುಂಬಾ ಕೆಳಗಿರುತ್ತೆ. ಅದು ಕಾಗೆಗೆ ಎಟಕಿಸ್ತಾ ಇರೋದಿಲ್ಲ. ಆಗ ಒಂದು ಉಪಾಯ ಮಾಡಿ ಕಲ್ಲನ್ನ ತನ್ನ ಕೊಕ್ಕಿನಿಂದ ಹಿಡಿದು ಕಲ್ಲನ್ನ ಎತ್ತಿ ಆ ಮಡಕೆಯೊಳಗೆ ಹಾಕಿ ನೀರನ್ನ ಮೇಲ್ತರುತ್ತೆ. ಆಗ ನೀರನ್ನ ಸಂತೃಪ್ತಿಯಾಗಿ ಕುಡಿಯುತ್ತೆ. ನೋಡಿ, ಆ ಕಾಗಿ ಉಪಾಯ ಮಾಡಿದ್ದೇನೋ ನಿಜ, ಆದರೆ ಪ್ರಯತ್ನವನ್ನ ಮಾಡದಿದ್ರೆ ಯಾವ ರೀತಿಯಾದಂತ ಪ್ರಯತ್ನವನ್ನ ಕಾಗೆ ಮಾಡ್ತು ಅಂತ ಸಂಶಯ ಬರಬಹುದು. ಆ ಒಂದು ಕೊಕ್ಕಿನಿಂದ ತೆಗೆದುಕೊಂಡು ಅಲ್ಲಿ ಹಾಕಿದ್ದೆ ಅದೊಂದು ಪ್ರಯತ್ನ. ಆ ಕಾಗೆ ನನ್ನ ಕೈಯಲ್ಲಿ ಆಗೋದಿಲ್ಲ ಆ ಕೆಲಸ ಅಂತ ಕೂತಿದ್ರೆ, ಅದರ ಪ್ರಯತ್ನವನ್ನೇ ಮಾಡದೇ ಇದ್ದರೆ ಆ ಕಾಗೆಗೆ ನೀರು ಸಿಗುತ್ತಿರಲಿಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಜೀವನವು ಹಾಗೆ. ನಾವು ಅನ್ಕೋತೇವೆ ಅದು ನಮ್ಮಿಂದ ಸಾಧ್ಯ ಆಗೋದಿಲ್ಲ, ಇದು ಈ ಒಂದು ಕೆಲಸ ನಮ್ಮಿಂದ ಸಾಧ್ಯ ಅಂತ. ಇದು ನಮ್ಮ ಊಹೆ ಅಷ್ಟೆ. ಯಾವುದೇ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡಿದರೆ, ಅದಕ್ಕೆ ತಕ್ಕಂತೆ ಅಭ್ಯಾಸ ಪ್ರಯತ್ನವನ್ನ ಸತತವಾಗಿ ಮಾಡಿದರೆ ಎಷ್ಟು ದೊಡ್ಡದಾದಂತಹ ಕೆಲಸವನ್ನು ಕೂಡ ನಾವು ಸಾಧಿಸಬಹುದು. ಇದಕ್ಕೆ ಉದಾಹರಣೆಯಾಗಿ ಒಂದು ಕಥೆಯನ್ನ ನೋಡೋಣ. ಒಬ್ಬ ಸಿನಿಮಾಗಾರ ಅಂತ ಹೇಳಿದ್ರೆ ನಟ, ಇಂದು ಹಲವು ಸಿನಿಮಾದಲ್ಲಿ ನಟಿಸಿದ್ದಾನೆ. ಆದರೆ ಆತನ ಕಷ್ಟ ಯಾರಿಗೂ ಕೂಡ ತಿಳಿದಿಲ್ಲ. ಅವನು ಮಾಡಿದಂತಹ ಪ್ರಯತ್ನದ ಫಲ ಇಂದು ಅವನು ಉಣ್ಣುತ್ತಿದ್ದಾನೆ. ಅವನ ಕಥೆಯನ್ನ ನೋಡೋಣ. ಅವನು ತನ್ನ ಬರ್ತ್ಡೇಯ ದಿನ, ತನ್ನ ಜನ್ಮದಿನದ ದಿನ ಒಂದು ಕಡೆಗೆ ಹೋಗ್ತಾನೆ.
ಒಂದು ಕಡೆ ಅವನಿಗೆ ಒಂದು ಹವ್ಯಾಸ ಇತ್ತು. ತನ್ನ ಜನ್ಮದಿನದ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿ ಬಡ ಬಗ್ಗರಿಗೆ ದಾನ ಮಾಡುವುದು. ಹೀಗಿರ್ಬೇಕಾದ್ರೆ ಆತ ತನ್ನ ಜನ್ಮದಿನ 25ನೇ ವರ್ಷದ ಜನ್ಮದಿನದ ದಿನದಂದು ಆತ ದೇವಸ್ಥಾನಕ್ಕೆ ಹೋಗಿ ಸಂತೋಷದಿಂದ ಬರ್ತಾ ಇರ್ಬೇಕಾದ್ರೆ ಒಂದು ಲಾರಿ ಬಂದು ಆತನ ಗಾಡಿಗೆ ಹೊಡೆದು ಬಿಡತ್ತೆ. ಆಗ ಪ್ರಜ್ಞೆ ತಪ್ಪಿ ಆತ ಬಿದ್ಬಿಡ್ತಾನೆ. ಅಲ್ಲಿ ಸುತ್ತಮುತ್ತ ನೆರೆದಂತಹ ಎಲ್ಲರೂ ಕೂಡ ಅವನನ್ನ ಆಸ್ಪತ್ರೆಗೆ ಕೊಂಡೊಯ್ತಾರೆ. ಆಗ ಆಸ್ಪತ್ರೆಯಲ್ಲಿದ್ದ ವೈದ್ಯರು ಹೇಳ್ತಾರೆ, ನೋಡಪ್ಪ, ನಿನ್ನ ಕಾಲು ಸ್ವಾಧೀನವನ್ನ ಕಳೆದುಕೊಂಡಿದೆ, ನಿಮ್ಮ ಕಾಲನ್ನ ನಾವು ಕತ್ತರಿಸಬೇಕು ಅಂತ 2 ಕಾಲನ್ನ ಕತ್ತರಿಸುವ ಒಂದು ಸಂದರ್ಭ ಉಂಟಾಗತ್ತೆ. ಇನ್ನೇನು ಉಪಾಯವಿಲ್ಲದೆ, ಇನ್ನೇನು ಮಾರ್ಗವಿಲ್ಲದೆ ಆತ ಒಪ್ಪಿಕೊಳ್ಳುವ ಸಂದರ್ಭ. ಒಪ್ಕೊಳ್ತಾನೆ. ಕಾಲು ಹೋಗುತ್ತೆ. 1 ವರ್ಷ ಹಾಗೇ ಕಳೀತಾನೆ. ಕೊನೆಗೆ ಮಲಗಿದ್ದಾಗ ಆತನಿಗೆ ಅನ್ಸತ್ತೆ, ಕಾಲಿಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಇದ್ದರೆ ಏನು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕಬ್ಬಿಣದ ರಾಡನ್ನ ಹಾಕಿಕೊಂಡು ನಿಧಾನವಾಗಿ ನಡೆಯಲು ಪ್ರಯತ್ನ ಮಾಡ್ತಾನೆ. ಮೊದಲು ಬೀಳ್ತಾನೆ. ಅನಂತರ ಮನೆಯಲ್ಲೆಲ್ಲ ವಿರೋಧಿಸ್ತಾರೆ. ಮೊದಲೇ ನಿನ್ನಿಂದ ದುಡ್ಡು ಹೆಚ್ಚು ಖರ್ಚಾಗಿದೆ, ಇನ್ನೂ ಖರ್ಚು ಮಾಡಬೇಡ ಅಂತಾರೆ. ಆದರೂ ಕೂಡ ಆತ ಛಲವನ್ನ ಇಟ್ಕೊಂಡು ನಾನು ಈ ಕಬ್ಬಿಣದ ಕಾಲಿನಿಂದಲೇ ನಾನು ರೈಲನ್ನ ಹತ್ತಬೇಕು ಅಂತ ಪ್ರಯತ್ನವನ್ನ ಮಾಡ್ತಾನೆ. ಯಾರು ಕೂಡ ಒಪ್ಪೋದಿಲ್ಲ. ಮೊದಲೇ ನೀನು ಹೀಗಿದ್ದೀಯ ಅಂತ ಹೇಳ್ತಾರೆ. ಆದ್ರೂ ಕೂಡ ಕೆಲವಷ್ಟು ಮಂದಿಗಳ ಸಹಾಯದಿಂದ ಆತ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾನೆ. ರೈಲ್ ಬರುತ್ತೆ. ರೈಲ್ನಲ್ಲಿ ಹತ್ತುವಾಗ ಆತ 1 ಕಾಲನ್ನ ಇಡ್ತಾನೆ. ಇನ್ನೊಂದು ಕಾಲು ಇಡ್ಬೇಕಾದ್ರೆ ಅದು ಜಾರಿ ಅಲ್ಲೇ ಬಿದ್ದು ಹೋಗ್ತಾನೆ. ಮತ್ತೆ ಕಾಲಿಗೆ ಪೆಟ್ಟು. ಪುನಃ ಆಸ್ಪತ್ರೆಗೆ ಸೇರ್ತಾನೆ. ಆಗ ಇನ್ನು ಮುಂದೆ ಇಂತಹ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ವೈದ್ಯರು ಹೇಳ್ತಾರೆ. ಕೊನೆಗೆ ಕಾಲಂತೂ ಸರಿಯಾಗೋದಿಲ್ಲ. ಆದರೆ ಸ್ವಲ್ಪ ಚಿಕಿತ್ಸೆಯನ್ನ ಕೊಟ್ಟು ಮರಳಿ ಕಳಿಸ್ತಾರೆ. ಆದರೆ ಅವನಿಗೆ ರೈಲನ್ನ ಹತ್ತಲೇಬೇಕೆಂಬ ಆಸೆ. ಅವನು ಮತ್ತೆ ಹೋಗ್ತಾನೆ, ರೈಲನ್ನ ಹತ್ತುತ್ತಾನೆ. ಆದ್ರೆ ಅವಾಗ್ಲೂ ಬಿದ್ದು ಹೋಗ್ತಾನೆ. ಈಗ ವೈದ್ಯರು ಜೋರಾಗಿ ಬೈತಾರೆ. ಆಗ ಅವನು ಬೈದಿದ್ದನ್ನ ನೆನಪಿನಲ್ಲಿಟ್ಟುಕೊಂಡು ನಾನು ಇನ್ ಮುಂದೆ ಆಸ್ಪತ್ರೆಗೆ ಕಾಲನ್ನ ಇಡಬಾರ್ದು ಅಂತ ಅನ್ಕೊಂಡು ಮರಳಿ ಬರ್ತಾನೆ. ಮತ್ತೆ ಅವನಿಗೆ ರೈಲಿನಲ್ಲಿ ಪ್ರಯಾಣ ಮಾಡ್ಬೇಕಂತ ಆಸೆ ಅವನಿಗೆ ಇನ್ನೂ ಕುಂದಿರಲಿಲ್ಲ. 3ನೇ ಬಾರಿ ಪ್ರಯತ್ನ ಮಾಡಿ ಆತ ರೈಲನ್ನ ಹತ್ತೇ ಬಿಡ್ತಾನೆ. ಇಷ್ಟೇ ಸಾಕಾಗೋದಿಲ್ಲ ನನ್ನ ಸಾಧನೆ ಅಂತ ಹೇಳಿ ನಾನು ಕವನಗಳನ್ನ ಬರೀಬೇಕು ಅಂತ ಬರೀತಾನೆ. ಅದು ಕೈ, ಅದರಲ್ಲೇನು ಬೇಡ ಅಂತ ಅನ್ಸ್ಬಹುದು ನಮ್ಗೆ. ಆದರೆ ಕಾಲಿನ ನೋವನ್ನ ತಾಳಲಾರದಂತ ಆತ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಪ್ರಯತ್ನದಿಂದ ಬರೀತಾನೆ. ಕೊನೆಗೆ ಹಿಂದಿ ಸಿನಿಮಾದಲ್ಲಿ ನಟನಾಗಿ ಆತ ಎಲ್ಲರ ಮುಂದೆ ಸ್ಟಾರ್ ಆಗ್ತಾನೆ. ನೋಡಿ ಸ್ನೇಹಿತರೆ, ಕಾಲಿಲ್ಲದವನು ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅವರು ಅಂದ್ರೆ ಆ ನಟರು ಇಂದು ಭಾಷಣದಲ್ಲಿ ಹೇಳ್ತಾರೆ, ನೋಡಿ ನನ್ನಂತೆ ಅಂಗವಿಕಲರು ಅನೇಕರಿರಬಹುದು. ಅವರೆಲ್ಲರೂ ಭಿಕ್ಷೆ ಬೇಡುವ ಬದಲು ತಮಗೆ ಬಂದಂತಹ ಪ್ರತಿಭೆಯನ್ನು ಪ್ರಯತ್ನದಿಂದ ವೃದ್ಧಿಗೊಳಿಸಿ ಸಾಧನೆ ಮಾಡಿ ಅಂತ ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ತಾರೆ. ನೋಡಿ ಆ ನಟ ಪ್ರಯತ್ನ ಮಾಡದೆ ಹೋದ್ರೆ ಇವತ್ತು ಅವನು ನಮಗೆಲ್ಲರಿಗೂ ಮಾರ್ಗದರ್ಶಕನಾಗಲು ಸಾಧ್ಯ ಆಗ್ತಾ ಇರಲಿಲ್ಲ. ಅವನು ನನಗೆ ಕಾಲು ಹೋಗಿದೆ ಅಂತ ಹೇಳಿ ಭಿಕ್ಷೆಗೆ ಕೂತಿದ್ರೆ ಭಿಕ್ಷುಕನಾಗಿದ್ದ. ಆದರೆ ಅವನು ಭಿಕ್ಷುಕನಾಗಲಿಲ್ಲ, ನಮಗೆಲ್ಲರಿಗೂ ಮಾರ್ಗದರ್ಶಕನಾದ. ಅವನಲ್ಲೇ ಅಂತಹ ಒಂದು ಶಕ್ತಿ ಅಡಗಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಯತ್ನ ಕಾರಣ. ನಾವು ಆ ರೀತಿಯಾದಂತಹ ಪ್ರಯತ್ನವನ್ನ ಮಾಡಬೇಕು. ಅವರಿಗೆ ಅದು ಆಗತ್ತೆ
ಆಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಧ್ಯವಿಲ್ಲವಾ ಅಂತ ನಾವು ಯೋಚನೆಯನ್ನ ಮಾಡಬೇಕು. ಇನ್ನು ಇನ್ನೊಂದು ಕಥೆಯನ್ನ ನೋಡ್ಬೋದು. 3ನೇ ತರಗತಿಯನ್ನ ಓದಿದವ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದು ಕವಿ ರತ್ನ ನೆನೆಸ್ಕೊಳ್ತಾನೆ. ಹೇಗೆ ಸಾಧ್ಯ? 3ನೇ ತರಗತಿ ಅಂತ ಹೇಳಿದ್ರೆ ಆಗಿನ್ನೂ ಶಾಲೆಗೆ ಸೇರ್ಕೊಂಡಿರ್ತಾರೆ, ಏನೂ ಬುದ್ಧಿ ಬಂದಿರೋದಿಲ್ಲ. ಅವನು ಹೇಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಗಳಿಸಲು ಸಾಧ್ಯ ಆಗುತ್ತೆ ಎಂಬ ಪ್ರಶ್ನೆ ನಮಗೆ ಉದ್ಭವ ಆಗುತ್ತೆ. ಅವನ ಹೆಸರು ಪೂರ್ಣ ಹೆಸರು ಬೇಡ, ಅವನ ಅಲ್ಪ ಹೆಸರು ನಾಗ್ ಎಂದು. ಅವನನ್ನ ಎಲ್ಲರೂ ನಾಗ್ ಎಂದು ಕರೀತಾ ಇರ್ತಾರೆ. ಆತನ ಮನೆಯಲ್ಲಿ ಬಡತನ, ಆತನ ಸಹೋದರರೆಲ್ಲರೂ ಕರೀತಾರೆ, ಆದ್ರೆ ವಿದ್ಯೆ ಹತ್ತೋದಿಲ್ಲ. ಕೊನೆಗೆ ಆತನ ಕುಟುಂಬದವರು ಕೊನೆಯ ಮಗ ನಾಗ್ ವಿದ್ಯಾಭ್ಯಾಸವನ್ನ ಮಾಡಿ ಈ ಒಂದು ಮನೆಗೆ ಕೀರ್ತಿಯನ್ನ ತರ್ತಾನೆ ಅಂತ ಆಸೆಯನ್ನ ಇಟ್ಟುಕೊಂಡು ಶಾಲೆಗೆ ಕಳಿಸ್ತಾರೆ. ಆದ್ರೆ ಆತನಿಗೂ ಕೂಡ ವಿದ್ಯೆ ಎಂಬ ಸರಸ್ವತಿ ಹತ್ತೋದಿಲ್ಲ. 3ನೇ ಕ್ಲಾಸಿಗೆ ತರಗತಿಯಿಂದ ಶಾಲೆಯಿಂದ ಡ್ರಾಪ್ ಮಾಡ್ತಾನೆ. ಇನ್ನು ಶಾಲೆಗೆ ಹೋಗೋದಿಲ್ಲ ಆತ. ಮನೆಯಲ್ಲಿ ಕಡುಬಡತನ, ಭಿಕ್ಷೆ ಬೇಡಕ್ಕಾಗೋದಿಲ್ಲ. ಆತ ಒಂದು ಹೋಟೆಲ್ಗೆ ಹೋಗಿ ಹೋಟೆಲ್ನಲ್ಲಿ ಟೇಬಲ್ ಅನ್ನ ಒರೆಸುವ ಹಾಗೂ ಪಾತ್ರೆಯನ್ನ ತೊಳೆಯುವ ಕೆಲಸಕ್ಕೆ ಸೇರ್ಕೋತಾನೆ. ಸೇರ್ಕೊಂಡಾದ್ಮೇಲೆ ಆತನಿಗೆ ಸ್ವಲ್ಪ ವರ್ಷದ ನಂತರ ಆತನ ಚಿಕ್ಕಪ್ಪ ಇನ್ನೊಂದು ಕಡೆ ಹೋಗಿ ಅಲ್ಲಿ ಒಂದು ಹಾಸ್ಟೆಲ್, ಆ ಹಾಸ್ಟೆಲ್ ಅಲ್ಲಿ ಹೋಗಿ ಅಡುಗೆಯನ್ನ ಮಾಡು ಅಂತ ಹೇಳ್ತಾರೆ. ಅವನು ಆ ರೀತಿಯಾದಂಥದ್ದೇ ಮಾಡ್ತಾ ಇರ್ತಾನೆ. ಅಲ್ಲಿ ಅವನಿಗೆ ಒತ್ತಡ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಕೇವಲ ಅಡುಗೆ ಮಾಡುವಂತಹ ಒಂದು ಸಂಗತಿ. ಆದ್ರೆ ಆತನಿಗೆ ಅಡುಗೆ ಬರ್ತಾ ಇರ್ಲಿಲ್ಲ. ಆತ ಹೋಟೆಲ್ನಲ್ಲಿ ಬೇರೆಯವರು ಮಾಡಿದಂತ ಅಡುಗೆಯನ್ನ ವೀಕ್ಷಿಸಿ ಕಲಿತಿದ್ದ. ನಂತರ ಆ ಒಂದು ಇದರಲ್ಲೇ ಒಡಿಸ್ಸಾದಲ್ಲಿ ಅವನಿಗೆ ಕೆಲಸ ಸಿಗತ್ತೆ. ಅಲ್ಲಿ ಒಂದು ಸಂಘ ನಡೀತಾ ಇರುತ್ತೆ, ಅಭಿಮನ್ಯು ಸಾಹಿತ್ಯ ಸಂಘ. ಆ ಒಂದು ಸಂಘದಲ್ಲಿ ಪ್ರತಿ ಭಾನುವಾರ ಒಡಿಶಾ ಭಾಷೆಯಲ್ಲಿ ಕವನಗಳನ್ನ ಪಠಿಸುವ ಒಂದು ಕಾರ್ಯಕ್ರಮ ಯೋಜಿಸ್ತಾ ಇರ್ತಾರೆ. ಇವನು ಟೈಮ್ ಪಾಸ್, ಸಮಯದ ಕಳೆಯುವಿಕೆಗಾಗಿ ಆತ ಅಲ್ಲಿ ಹೋಗಿ ಕುತ್ಕೊಂಡು ಕವನಗಳನ್ನ ಕೇಳ್ತಾ ಆನಂದ ಪಡ್ತಾ ಇರ್ತಾನೆ. ದಿನ ಕಳೆದಂತೆ ಸಹವಾಸದಿಂದ ಆತನಿಗೆ ಒಡಿಶಿ ಭಾಷೆ ಬಂದು ಹೋಗುತ್ತೆ. ಆತ ಅನ್ಕೋತಾನೆ, ನನಗೆ ಒಡಿಶಿ ಭಾಷೆ ಬರುತ್ತಲ್ವಾ, ಹಾಗೆ ಮಲಯಾಳಂ ಭಾಷೆ ನನ್ನ ಮಾತೃಭಾಷೆ, ಹಾಗಾದ್ರೆ ಒಡಿಶಿ ಭಾಷೆಯಿಂದ ನಾನು ಮಲಯಾಳಂ ಭಾಷೆಗೆ ಯಾಕೆ ಅನುವಾದವನ್ನ ಮಾಡಬಾರ್ದು ಅಂತ ಯೋಚನೆಯನ್ನ ಮಾಡ್ತಾನೆ. ಕೊನೆಗೆ ಅನುವಾದಕನಾಗ್ತಾನೆ. ನೋಡಿ ಸ್ನೇಹಿತರೆ, 3ನೇ ತರಗತಿಯನ್ನ ಓದಿದ ಆತ ಅನುವಾದಕನಾಗಿ ಬದಲಾಗ್ತಾನೆ ಪ್ರಯತ್ನದಿಂದ. ನಂತರ ಆತನಿಗೆ ನಾನು ಎಲ್ಲವನ್ನ ಸಾಧನೆ ಮಾಡಬಹುದು ಅಂತ ಮನಸ್ಥಿತಿ ಬರುತ್ತೆ. ಒಂದು ಪ್ರಯತ್ನವನ್ನ ಮಾಡೋಣ, ಒಂದು ಪದ್ಯವನ್ನ ರಚಿಸೋಣ ಅಂತ ಒಂದು ಪದ್ಯವನ್ನ ರಚಿಸ್ತಾನೆ. ಆದ್ರೆ ಅದು ಸರಿ ಹೋಗೋದಿಲ್ಲ. ಮತ್ತೊಂದು ಪದ್ಯವನ್ನ ರಚಿಸ್ತಾನೆ, ಅದು ಯಾಕೋ ಸರಿ ಹೋಗೋದಿಲ್ಲ. 3ನೇ ಬಾರಿ ಪ್ರಯತ್ನವನ್ನ ಮಾಡಿದಾಗ್ಲೂ ಅದು ಸರಿ ಹೋಗೋದಿಲ್ಲ. ಸತತ 5 ಬಾರಿ ಪ್ರಯತ್ನವನ್ನ ಮಾಡಿದಾಗ ಅವನು ಬರೆದಂತಹ ಪದ್ಯಕ್ಕೆ ಒಂದು ಅರ್ಥ ಬರುತ್ತೆ. ಹೀಗೆ ಮಾಡಿ 60 ಪದ್ಯಗಳನ್ನ ಆತ ರಚಿಸ್ತಾನೆ. ಕೇವಲ 3ನೇ ತರಗತಿಯನ್ನ ಓದಿದಂತ ಆತ 60 ಪದ್ಯಗಳನ್ನ ಬರೀತಾನೆ. ಕೊನೆಗೆ ಇಡೀ ಭಾರತಕ್ಕೆ ಗೊತ್ತಾಗಿ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪುರಸ್ಕೃತರಾಗಿ ಕವಿ ರತ್ನ ನೆನೆಸಿಕೊಂಡಿದ್ದಾನೆ ನಾಗ್. ಕೇವಲ 3ನೇ ತರಗತಿ ಓದಿದ್ದು ಯಾಕೆ ಪದ್ಮಶ್ರೀ ಪ್ರಶಸ್ತಿ ಗಳಿಸ್ತ ಅಂತ ನಮಗೆ ತಿಳಿತು. ನೋಡಿ, ಆತ 3ನೇ ತರಗತಿ ಅಷ್ಟೇ ಓದಿದ್ದು ಅಂತ ಕೇವಲ ಕೆಲಸಗಾರನಾಗಿ ಉಳಿದಿದ್ರೆ ನಮ್ಗೆ ಅವನು ಗೊತ್ತಾಗ್ತಾ ಇರಲಿಲ್ಲ. ಆತ ಸ್ವಪ್ರಯತ್ನದಿಂದ ಕವಿತೆಯನ್ನ ರಚಿಸಲು ಪ್ರಯತ್ನ ಮಾಡ್ದ. ಆ ಪ್ರಯತ್ನವೇ ಅಭ್ಯಾಸವಾಗಿ ಹವ್ಯಾಸವಾಗಿ ತಿರುಗಿ ಕೊನೆಗೆ ಸಾಧನೆಯನ್ನ ಗೈಯಲು ಸಾಧ್ಯ. ಇನ್ನು ಸಂಕೇತಿ ಸಂಗಮದಲ್ಲಿ ಬಂದಂತಹ ಒಂದು ಲೇಖನ, ಟಿ
ಸತ್ಯವತಿ ಎನ್ನುವವರು ಬರೆದಿರುವವರು. ಆ ಕಥೆಯ ಲೇಖನದ ಹೆಡ್ಲೈನ್, ಶೀರ್ಷಿಕೆ ಅಂತಾರಲ್ವಾ, ಶೀರ್ಷಿಕೆ ಹೀಗಿದೆ: ಮಾರ್ಗಾರಬ್ಧಾಃ ಸರ್ವಯತ್ನ ಫಲಂತಿ ಅಂತ. ಮೊದಲ ಶ್ಲೋಕ: ಕಾಷ್ಠಾದಗ್ನಿರ್ಜಾಯತೆ ಮಧ್ಯಮಾನಾತ್ ಭೂಮಿ ತೋಯಂ ಖನ್ಯಮಾನ ದದಾತಿ ಸೋತ್ಸಾಹಾನಾಂ ನಾಸ್ತಿ ಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾ ಸರ್ವಯತ್ನ ಫಲಂತಿ. ಈ ಒಂದು ಶ್ಲೋಕದ ಅಂತಿಮ ಪಾದ ಮಾರ್ಗಾರಬ್ಧಾ ಸರ್ವಯತ್ನ ಫಲಂತಿ. ಈ ಒಂದು ಶೀರ್ಷಿಕೆಯನ್ನ ಉಳ್ಳಂತ ಆ ಲೇಖನವನ್ನ ಓದ್ತಾ ಇದ್ದೆ. ಆ ಲೇಖನದ ಸಾರಾಂಶವನ್ನ ಇಂದು ನೋಡೋಣ. ಆ ಲೇಖನದ ನಾಯಕ, ಆ ಲೇಖನದಲ್ಲಿ ಬರುವಂತ ನಾಯಕ R.K. ಪದ್ಮನಾಭ. ಇವರು ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸಂಗೀತಗಾರರು, ಗಾನ ಕಲಾ ವೈಭವರು, ಕರ್ನಾಟಕ ಸಂಗೀತದ ಒಂದು ಆಳವನ್ನ ಅರಿತವರು, ಶಾಸ್ತ್ರೀಯ ಸಂಗೀತದ ಆಳವನ್ನ ಅರಿತವರು. ಅವರು ಆಗಲೇ ಹುಟ್ಟಿದಾಗಲೇ ಸಾಧನೆಯನ್ನ ಗೈದಿದ್ದಲ್ಲ. ಬ್ಯಾಂಕ್ನಲ್ಲಿ ಕೆಲಸವನ್ನ ಮಾಡುತ್ತಿದ್ದ ಆತರು ಕೊನೆಗೆ ಅದನ್ನ ತ್ಯಜಿಸಿ ಸಂಗೀತದ ಕಡೆ ಒಲವನ್ನ ತೋರಿಸಿದ್ರು. ವಾದಿರಾಜರ ಶಿಷ್ಯರಾಗಿ ಅವರು ವಾದಿರಾಜರೇ ನನ್ನನ್ನ ಮುನ್ನಡೆಸ್ತಾ ಇದ್ದಾನೆ ಅಂತ ಅನ್ಕೊಂಡು ಅವರು ಮುನ್ನಡೆದರು. ಯಾರು? R.K. ಪದ್ಮನಾಭರವರು. ಇಂದು ಅವರು ಅನೇಕ ರಾಗಗಳನ್ನ ಅವರು ರಚಿಸಿದ್ದಾರೆ. ಅಕ್ಷತ ಇತ್ಯಾದಿ ರಾಗಗಳನ್ನ ನಾವು ಕಾಣಬಹುದು. ಅನಂತರ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ, ಆತ್ಮಕಥನವನ್ನ ಬರೆದಿದ್ದಾರೆ. ಈಗ ಸಂಗೀತದಲ್ಲಿ ಅವರು ಶ್ರೇಷ್ಠ ಹೆಸರನ್ನ ಗಳಿಸಿದ್ದಾರೆ, ಅನೇಕರಿಗೆ ಗುರುವಾಗಿದ್ದಾರೆ. ಹೇಗೆ ಅದೆಲ್ಲ ಆಯಿತು ಅಂತ ಹೇಳಿದ್ರೆ ಅವರು ಮಾಡಿದಂತಹ ಪ್ರಯತ್ನಗಳು. ಅವರು ಸಪ್ತಸ್ವರ ಮಂದಿರ, ರುದ್ರಪಟ್ಟಣದಲ್ಲಿ ಸಪ್ತಸ್ವರದ ಮಂದಿರವನ್ನ ನಿರ್ಮಾಣ ಮಾಡಿದ್ರು. ತಂಬೂರಿ ಆಕಾರದ ಒಂದು ಮಂದಿರವನ್ನ ನಿರ್ಮಾಣ ಮಾಡಿದ್ರು. ಹೀಗೆ ಬೆಂಗಳೂರಿನಲ್ಲಿ ಅವರ ಹೆಸರಿನಲ್ಲೇ ಒಂದು ರೋಡ್ ಕೂಡ ಇದೆ, ರಸ್ತೆ ಕೂಡ ಇದೆ. ನೋಡಿ ಅವರು ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಮಾಡಿದ ಪ್ರಯತ್ನಕ್ಕೆ ತಕ್ಕ ಫಲ. ನಾವು ಯಾವಾಗಲೂ ಕೂಡ ಆರಂಭ ಮಾಡಿದಂತಹ ಒಂದು ಕೆಲಸವನ್ನ ಎಷ್ಟೇ ಕಷ್ಟ ಆದ್ರೂ ಕೂಡ ಸ್ವಪ್ರಯತ್ನದಿಂದ ಮಾಡ್ಕೊಂಡು ಹೋದಾಗ ಸಾಧನೆ ಎಂಬುದು ಕಟ್ಟಿಟ್ಟ ಬುತ್ತಿ ಎಂಬುದು ನಮಗೆ ತಿಳಿಯುವುದಕ್ಕಾಗಿ ಈ ಒಂದು ಕಥೆಯನ್ನ ಹೇಳಿದ್ದು. ನಮ್ಮ ಜೀವನವು ಬೇರೆಯವರಿಗೆ ಆದರ್ಶವಾಗಬೇಕು. ಬೇರೆಯವರಿಗ ಆಗದೇ ಇದ್ದರೂ ಕೂಡ ನಮ್ಮ ಮನೆಯವರಿಗಾದರೂ, ನಮ್ಮ ಮುಂದಿನ ಪೀಳಿಗೆಯವರಿಗಾದರೂ ನಾವು ಆದರ್ಶವಂತರಾಗಿ ಬಾಳ್ಬೇಕು. ಅದಕ್ಕೆ ನಾವು ಸಾಧನೆಯನ್ನ ಮಾಡಬೇಕು. ಅದಕ್ಕೆ ಸಾಧ್ಯ ಪ್ರಯತ್ನ. ಇನ್ನು ಚಿಕ್ಕ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ, ಪರೀಕ್ಷೆ ಬಂದಾಗ ತುಂಬಾ ತಲೆ ಬಿಸಿ ಮಾಡ್ಕೋಬಾರ್ದು. ಅದಕ್ಕೆ ಸುಲಭವಾದಂತಹ ಟಿಪ್ಸ್ ಅಂತಾರಲ್ವ, ಉಪಾಯ ಅಂತ ಹೇಳಿದ್ರೆ ಪ್ರಯತ್ನ ಸರಿಯಾಗಿರ್ಬೇಕು. ಮೊದಲಿಂದಲೂ ಹೇಳಿಕೊಟ್ಟಂತಹ ಒಂದು ವಿಷಯವನ್ನ ಪ್ರಯತ್ನದಿಂದ, ನಮಗೆ ಬರದಿದ್ದರೂ ಕೂಡ 10 ಸತಿ 20 ಸತಿ ಬರೆದು ಪ್ರಯತ್ನವನ್ನ ಮಾಡಿ ಅಭ್ಯಾಸವನ್ನ ಮಾಡಿ ಕಲಿತರೆ ಎಲ್ಲವೂ ಸಾಧ್ಯ. ಹೀಗೆ ನಮ್ಮ ಜೀವನದಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ವೃದ್ಧರೇ ಆಗಿರಲಿ ಸಾಧನೆಗೆ ವಯಸ್ಸಿಲ್ಲ. ನಾವು ಪ್ರಯತ್ನವನ್ನ ಮಾಡಿ ಸಾಧನೆ ಎಂಬ ವಜ್ರವನ್ನ ಗಿಟ್ಟಿಸಿಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.